ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 280 ರುಪೀಸ್ನ ಹೇಗೆ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್. ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಸೊ ಈಗ ಡೈರೆಕ್ಟಾಗಿ ಆಫರ್ ಕಡೆ ಬರೋದಾದರೆ ನೋಡ್ತಿರ್ಬೋದು, ಇಲ್ಲಿ ಏಂಜಲ್ ಒನ್ ಕಡೆಯಿಂದ 280 ರೂಪಾಯಿನ ಕೊಡ್ತಿದ್ದಾರೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಪೂರ್ತಿಯಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಸಾಕು, ನಿಮಗೆ 280 ರೂಪಾಯಿ ಕ್ಲೇಮ್ ಆಗುತ್ತೆ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು, ಎರ್ನ್ ಅಪ್ ಟು 280 ರುಪೀಸ್ ಆನ್ ಸಕ್ಸಸ್ಫುಲ್ ಅಕೌಂಟ್ ಓಪನಿಂಗ್. ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಅಕೌಂಟ್ ಓಪನಿಂಗ್ಗೆ ಮಾತ್ರ 280 ರೂಪಾಯಿನ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂದರೆ, ಮೊದಲನೇದಾಗಿ ಕಸ್ಟಮರ್ ಮಸ್ಟ್ ಹ್ಯಾವ್ ವ್ಯಾಲಿಡ್ ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್. ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇರಬೇಕು. ಅದು ಫಿಸಿಕಲ್ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಈ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇರಬೇಕು. ಸೊ ಇನ್ನೊಂದು, ಕಸ್ಟಮರ್ ಮಸ್ಟ್ ಬಿ 18 ಇಯರ್ ಓಲ್ಡರ್. ಸೊ ಇಲ್ಲಿ ನೋಡ್ತಿರ್ಬೋದು, ನೀವು 18 ವರ್ಷದ ಮೇಲಾಗಿರಬೇಕು ಅಥವಾ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಆವಾಗ ಮಾತ್ರ ನಿಮಗೆ ಈ ಆಫರ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅಂದರೆ ನೀವು ಏಂಜಲ್ ಒನ್ನಲ್ಲಿ KYCನ ಮಾಡಬಹುದು ಅಂತ. ಸೊ ಇನ್ನೊಂದು, ಇಲ್ಲಿ ನೋಡ್ತಿರ್ಬೋದು, ಕಸ್ಟಮರ್ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್ ಈಸ್ ರಿಕ್ವೈರ್ಡ್. ಸೊ ನಿಮ್ಮ ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಮಾಡ್ತಿರೋಲ್ಲ, ಆ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಸೊ ಯಾಕೆ ಅಂದರೆ KYC ಮಾಡಬೇಕಾದ್ರೆ ನೀವು ಆಧಾರ್ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಸೊ ಇಲ್ಲ ಅಂದರೂ ನಡೆಯುತ್ತೆ. ಅಂದರೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂದರೆ ನಿಮಗೆ OTP ಬಂದರೆ ಸಾಕು, OTPನ ಎಂಟರ್ ಮಾಡೋದಕ್ಕೆ. ಸೊ ಇನ್ನು 4ನೇ ಸ್ಟೆಪ್ ನೋಡೋದಾದರೆ, ಕಸ್ಟಮರ್ ನೀಡ್ ಎ ಬ್ಯಾಂಕ್ ಅಕೌಂಟ್ ವಿತ್ ಆ್ಯನ್ IFSC ಕೋಡ್ ಫಾರ್ ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್. ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ರನ್ನಿಂಗಲ್ಲಿರುವಂಥದ್ದು. ನೀವು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅಥವಾ ಡೆಪಾಸಿಟ್ ಇದು ನಿಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಯಾವುದೇ ರೀತಿ ಟ್ರೇಡ್ ಮಾಡೋದಿಲ್ಲ, ಡೈರೆಕ್ಟಾಗಿ ಬರುವಂಥದ್ದು ನಿಮಗೆ ದುಡ್ಡು. ಹಾಗಾಗಿ ನಿಮಗೆ IFSC ಕೋಡ್ ಅಂದರೆ ನೀವು ಜಸ್ಟ್ ಫಿಲಪ್ ಮಾಡೋದಕ್ಕೆ ಮಾತ್ರ. ನೀವು ಅಕೌಂಟ್ ಓಪನ್ ಮಾಡಬೇಕು ಅಂದರೆ IFSC ಕೋಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು. ಸೊ ಹಾಗಾಗಿ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ಇನ್ನು ನಿಮಗೆ 5ನೇ ಸ್ಟೆಪ್ ನೋಡ್ತಿರ್ಬೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಇದೆ. ನೀವು ನಿಮ್ಮ ವೈಯಕ್ತಿಕವಾಗಿ ಮಾರ್ಕೆಟ್ ರಿಸ್ಕ್ ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ನಾನು ಡೈರೆಕ್ಟಾಗಿ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಈಗ 6ನೇ ಸ್ಟೆಪ್ ನೋಡೋದಾದರೆ, ದ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ ಒನ್ ಗೋ. ಅಂದರೆ ನಿಮ್ಮ ಅಕೌಂಟ್ ಪ್ರೊಸೆಸಿಂಗು ಒಂದೇ ಸ್ಟೆಪ್ಪಲ್ಲಿ ಆಗಬೇಕು. ಈಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕೊನೆವರೆಗೂ ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಸೊ ಇನ್ನು 7ನೇ ಸ್ಟೆಪ್ ನೋಡೋದಾದರೆ, ಅಕೌಂಟ್ ಕ್ಲೋಸ್ಡ್ ವಿತಿನ್ 30 ಡೇಸ್ ಆಫ್ ಓಪನಿಂಗ್ ವಿಲ್ ಅಫೆಕ್ಟ್ ಪೇಔಟ್ ಎಲಿಜಿಬಿಲಿಟಿ. ಅಂದರೆ ನೀವು ಅಕೌಂಟ್ ಓಪನ್ ಮಾಡಿರ್ತೀರ, 1 ವರ್ಷದ ತನಕ ನಿಮಗೆ AMC ಚಾರ್ಜಸ್ ಏನೂ ಇರಲ್ಲ, ಇದರಲ್ಲಿ ಯಾವುದೇ ರೀತಿ ದುಡ್ಡು ಕಟ್ ಆಗಲ್ಲ. ಸೊ ಹಾಗಾಗಿ ನೀವು 30 ಡೇಸ್ ಒಳಗಡೆ ಇಟ್ಕೊಳ್ಳಿ. 30 ಡೇಸ್ ಆದಮೇಲೆ ನಿಮಗೆ ಬೇಡ ಅಕೌಂಟು, ನಾನು ಯಾವುದೇ ರೀತಿ ಟ್ರೇಡಿಂಗ್ ಮಾಡಲ್ಲ, ಏನು ಮಾಡಲ್ಲ ಅಂದರೆ ನೀವು ಅಕೌಂಟ್ನ ಡಿಲೀಟ್ ಮಾಡ್ಬೋದು. ಸೊ ಇದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಇಷ್ಟು ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ 280 ರುಪೀಸು ಇಲ್ಲಿ ಇದೇ ಅಪ್ಲಿಕೇಶನಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಬ್ಯಾಲೆನ್ಸ್ ಅಂತ. ಸೊ ಆ ಬ್ಯಾಲೆನ್ಸ್ ಕೆಳಗಡೆ 0 ರುಪೀಸ್ ಇದೆಯಲ್ಲ, ಅಲ್ಲಿ ನಿಮಗೆ ಕ್ಲೇಮ್ ಆಗುತ್ತೆ. ಟೋಟಲ್ ಎರ್ನಿಂಗ್ ನಂದು 770 ರುಪೀಸ್ ಆಗಿದೆ. ಇದು ಹೊಸ ಅಕೌಂಟು. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಜೆನ್ಯೂನ್ ಆಗಿ ನಿಮಗೆ ದುಡ್ಡು ಬರುತ್ತೆ. ಸೊ ನಿಮಗೆ ಇನ್ನೂ ಜೆನ್ಯೂನ್ ಆಗಿ ತೋರಿಸ್ಬೇಕು ಅಂದರೆ ಇಲ್ಲಿ ನನಗೆ ವಿತ್ಡ್ರಾ ಆಗಿರೋದು ಕೂಡ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು, ಬ್ಯಾಂಕ್ ವಿತ್ಡ್ರಾವಲ್ 450 ರುಪೀಸ್ ಒಂದ್ಸರಿ ಆಗಿದೆ, ಬ್ಯಾಂಕ್ ವಿತ್ಡ್ರಾವಲ್ 40 ರುಪೀಸ್, ಇನ್ನೊಂದ್ಸರಿ 450 ರುಪೀಸ್, ಹಾಗೆ ಬ್ಯಾಂಕ್ ವಿತ್ಡ್ರಾವಲ್ 30 ರುಪೀಸ್. ನೋಡ್ತಿರ್ಬೋದು ಇಲ್ಲಿ 250 ರುಪೀಸ್, 250 ರುಪೀಸ್, ಇವೆಲ್ಲ ಬ್ಯಾಂಕ್ ವಿತ್ಡ್ರಾವಲ್ ಆಗಿರೋದು. ನಿಮಗೆ 100% ದುಡ್ಡು ಬರುತ್ತೆ, ಯಾವುದೇ ರೀತಿ ಮೋಸ ಇರೋಲ್ಲ. ಸೊ ನೀವು ಮಾಡಬೇಕಾಗಿರೋ ಸ್ಟೆಪ್ಸ್ ಇಷ್ಟೇ. ಏಂಜಲ್ ಒನ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು, 18+ ಆಗಿರಬೇಕು, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇರಬೇಕು, IFSC ಕೋಡ್ ಮತ್ತು ಒಂದು ಬ್ಯಾಂಕ್ ಅಕೌಂಟ್ನ ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಅದಾಗಿದ್ದು ನಿಮ್ಮ ಅಕೌಂಟು ಆ್ಯಕ್ಟಿವೇಶನ್ ಆಗುತ್ತೆ. 24 ಅವರ್ಸ್ ಒಳಗಡೆ ನಿಮ್ಮ ಅಕೌಂಟ್ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ನೀವು ಫುಲ್ ಪ್ರೊಸೆಸ್ನ ಹೇಗೆ KYCನ ಕಂಪ್ಲೀಟ್ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡಿ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈಗ ಇಲ್ಲಿಂದ ಹೇಗೆ ನೀವು ಒಂದು ದುಡ್ಡು ಮಾಡಬೇಕು ಅಂತ ತಿಳಿಸ್ಕೊಳ್ತೀನಿ. ನೀವು ಇಲ್ಲಿ ಏಂಜಲ್ ಒನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಶೇರ್ ಟು ಕಸ್ಟಮರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಶೇರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾರಿಗೆ ಬೇಕಾದರೂ ಸೆಂಡ್ ಮಾಡ್ಕೋಬೋದು, ನಿಮ್ಮ ವಾಟ್ಸಪ್ಪು ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲಿ ಬೇಕಾದರೂ ಶೇರ್ ಮಾಡ್ಕೋಬೋದು. ಸೊ ನಿಮಗೆ ನೀವು ಕೂಡ ಶೇರ್ ಮಾಡ್ಕೋಬೋದು. ವಾಟ್ಸಪ್ಪಲ್ಲಿ ನಿಮ್ಮದೇ ಆದ ಒಂದು ಅಕೌಂಟ್ ಇರುತ್ತೆ, ಮೆಸೇಜ್ ಯುವರ್ ಸೆಲ್ಫ್ ಅಂತ. ಸೊ ನೀವು ಸೆಂಡ್ ಮಾಡಬೇಕಾದ್ರೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರನ್ನು ಸರ್ಚ್ ಮಾಡಿ, ಆವಾಗ ನಿಮಗೆ ನಿಮ್ಮದೇ ಒಂದು ಅಕೌಂಟ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ
ನಿಮಗೆ ಒಂದು ಲಿಂಕ್ನ ಸೆಂಡ್ ಮಾಡೋಕ್ಕೆ ಹೇಳುತ್ತೆ. ಸೊ ನೀವು ಆರಾಮಾಗಿ ಲಿಂಕ್ನ ಸೆಂಡ್ ಮಾಡಿದ್ಮೇಲೆ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಒಂದು ಬ್ಯಾಂಕ್ ಖಾತೆದು ಲೀಡ್ ಓಪನ್ ಆಗುತ್ತೆ, ಅಂದರೆ ಲೀಡ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಪ್ಯಾನ್ ಡೀಟೇಲ್ಸು, ಮೊಬೈಲ್ ನಂಬರು, ಫುಲ್ ನೇಮು, ಇಮೇಲು, ಪಿನ್ ಕೋಡು ಎಲ್ಲನೂ ಎಂಟರ್ ಮಾಡ್ಕೊಳ್ಳಿ. ಸೊ ಎಲ್ಲದೂ ಎಂಟರ್ ಮಾಡ್ಕೊಂಡಾದ್ಮೇಲೆ ನೀವು ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಅಂತ ಕೊಟ್ಟಮೇಲೆ ಡೈರೆಕ್ಟಾಗಿ ನೀವು ಪ್ಲೇಸ್ಟೋರಿಗೆ ಬರ್ತೀರಾ. ಸೊ ಪ್ಲೇಸ್ಟೋರಿಗೆ ಬಂದಾದ್ಮೇಲೆ ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಎಲ್ರಿಗೂ ಗೊತ್ತು ಅದು. ಸೊ ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಓಪನ್ ಅಂತ ಕೇಳುತ್ತೆ. ಸೊ ನೀವು ಓಪನ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಹೌ ಟು ಓಪನ್ ಏಂಜಲ್ ಒನ್ ಅಕೌಂಟ್ ಇನ್ ಕನ್ನಡ ಅಂತ. ಸೊ ಅದಾದಮೇಲೆ ನಿಮಗೆ ಅಕೌಂಟ್ನ ಓಪನ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಬರುತ್ತೆ. ಸೊ ನೀವು ನೀಟಾಗಿ ನೋಡಿಕೊಂಡು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ರೆಫರಲ್ ಕೋಡ್ನ ಎಂಟರ್ ಮಾಡೋದಕ್ಕೆ ಹೋಗಬೇಡಿ. ರೆಫರಲ್ ಕೋಡ್ ಎಂಟರ್ ಮಾಡಿದ್ರೆ ನಿಮಗೆ ದುಡ್ಡು ಬರೋದಿಲ್ಲ. ಸೊ ಇದು ಡೈರೆಕ್ಟ್ ಲಿಂಕ್ ಆಗಿರೋದ್ರಿಂದ ಡೈರೆಕ್ಟ್ ಜನ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಅಕೌಂಟ್ನ ಓಪನ್ ಮಾಡಿ. ಸೊ ಇಷ್ಟಾದಮೇಲೆ ಅಕೌಂಟ್ ಓಪನ್ ಆದಮೇಲೆ 24 hours ಆದಮೇಲೆ ನಿಮ್ಮ ಅಕೌಂಟ್ ಒಂದು ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಯುವರ್ ಅಕೌಂಟ್ ಓಪನ್ಡ್ ಸಕ್ಸಸ್ಫುಲಿ ಅಂತ ಬಂತು ಅಂದರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಬ್ಯಾಂಕ್ ಖಾತೆಯಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮ ಅಕೌಂಟು ಸಕ್ಸಸ್ಫುಲಿ ಓಪನ್ ಆಗಿದೆ ಅಂತ. ಸೊ ಲೀಡ್ ಜನರೇಟ್ ಆಗೋದಕ್ಕೆ 7 days ತಗೊಳುತ್ತೆ. ಅಂದರೆ 7 days ಒಳಗಡೆ ನಿಮಗೆ 280 rupees ಬರುತ್ತೆ. ನೀವು ಇದರಲ್ಲಿ ಅನ್ಲಿಮಿಟೆಡ್ ಜನಕ್ಕೆ ಸೆಂಡ್ ಮಾಡ್ಬೋದು. ಅಂದರೆ ನಿಮಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಫ್ಯಾಮಿಲಿ, ಎಲ್ಲರಿಗೂ ಸೆಂಡ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಲಿಮಿಟೇಷನ್ ಇರೋದಿಲ್ಲ. ಸೊ ಒಬ್ರಿಗೆ ಸೆಂಡ್ ಮಾಡಿ ಅಕೌಂಟ್ ಓಪನ್ ಮಾಡಿಸಿದ್ರೆ 280 rupees ಬರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಜನಕ್ಕೆ ಬೇಕಾದರೂ ಸೆಂಡ್ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋದಿಂದ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಆನ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಆಫರ್ಸ್ ಬೇಕು ಅಂದರೆ ನೀವು ಬೆಲ್ ಐಕನ್ನ ಆನ್ ಮಾಡ್ಕೋಬೇಕು. ಸೊ ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ ಆಗಿರುತ್ತೆ. ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹಾಗೆ ಆಫರ್ನ ಕ್ಲೈಮ್ ಮಾಡೋದು ಅದು ನಿಮ್ಮ ವೈಯಕ್ತಿಕವಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.